ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇವತ್ತಿನ ಬ್ಲಾಗ್ನಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದ್ರೆ, ನಾವು ಇವತ್ತು ನವಲಗುಂದಕ್ಕೆ ಹೊಂಟೇವಿ. ನವಲಗುಂದಕ್ಕೆ ಯಾಕಂತಂದ್ರೆ ನವಲಗುಂದ ರಾಮಲಿಂಗ ಕಾಮದೇವರು ಇವತ್ತು ಕೂರಿಸ್ತಾರೆ. ಹಾಗಾಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ಹೋದ ವರ್ಷವೂ ಹೋಗಿದ್ವಿ. ಆ ವ್ಲಾಗ್ನ ಶೇರ್ ಮಾಡ್ಕೊಂಡಿನಿ ನಾನು ನಿಮ್ಮ ಜೊತೆ. ಇನ್ನು ಯಾರೋ ಆ ವ್ಲಾಗ್ನ ನೋಡಿಲ್ಲ, ಹೋಗಿ ನೋಡ್ಕೊಂಡು ಬನ್ನಿರಿ. ಇವತ್ತು ನಾವು ಅಲ್ಲಿಂದ ತೊಟ್ಲು ತೊಗೊಂಡು ಬಂದಿದ್ವಿ. ಆ ಹರಕೆನ ತೀರ್ಸೋಕೆ ಅಂತ ಹೋಗ್ತಾ ಇದ್ದೀವಿ. ಅಂದರೆ ತೊಟ್ಲು ತೊಗೊಂಡು ಬಂದಮೇಲೆ ನನಗೆ ಪಾಪು ಆಯಿತು 1 ವರ್ಷದೊಳಗೆ. ಹಾಗಾಗಿ ಅದನ್ನ ಇವಾಗ ಹೊಸ್ತು ತೊಟ್ಲು ತೊಗೊಂಡು ಆ ತೊಟ್ಲನ್ನ ಕೊಟ್ಟು ಬರಬೇಕು. ಹಂಗೆ ಪಾಪುನೂ ಆಶೀರ್ವಾದ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗು ಹೆಂಗೆ ಹೋಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿರಿ. ಪೂಜೆನೂ ಎಲ್ಲ ಮಾಡಿದ್ವಿ, ಪೂಜೆ ಎಲ್ಲ ಮಾಡಿದ್ದೀನಿ. ಇವಾಗ ಬನ್ನಿರಿ, ನಾನಿನ್ನು ಟ್ರಾವೆಲಲ್ಲಿ ಸಿಗ್ತೀನಿ. ಇವಾಗ ನೋಡ್ರಿ ರೆಡಿ ಆದ್ವಿ ನಾವು. ಬ್ಯಾಗೆಲ್ಲ ತೊಗೊಂಡು ಇವಾಗ ನಮ್ಮ ಪಯಣ ನವಲಗುಂದ ಕಡೆ ಹೊಂಟೇವಿ. ಬಸ್ ಸ್ಟ್ಯಾಂಡ್ ಮಟ್ಟ ಗಾಡಿ ಮೇಲೆ ಹೋದ್ವಿ. ಫಸ್ಟ್ನೇ ದಿನಾನ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಂದ್ರೆ ಮಾರ್ಚ್ 11ನೇ ತಾರೀಕಿಗೆ ಕಾಮಣ್ಣನ ಪ್ರತಿಷ್ಠಾಪನೆ ಮಾಡ್ಯಾರ. ಇವಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಬಂದು ಕೂತಿದ್ದೀವಿ. ಬಸ್ಸು ಸ್ವಲ್ಪ ರಶ್ ಇದ್ವು, ಯಾಕಂದರೆ ಎಲ್ಲ ಕಡೆಯಿಂದನೂ ಜನ ಬರ್ತಾರೆ ರಾಮಲಿಂಗ ಕಾಮಣ್ಣನ ದರ್ಶನ ಮಾಡ್ಕೊಳಕ್ಕೆ. ಹಾಗಾಗಿ 5 ದಿನಗಳ ಕಾಲ ತುಂಬ ಗದ್ದಲಿರ್ತಾವೆ ಬಸ್ಸು. ಲಾಸ್ಟ್ನೇಗೆ ಒಂದು ಬಸ್ ಬಂತು, ಸ್ಟ್ಯಾಂಡಿಂಗೇ ಇತ್ತು, ಆದರೂ ಅದರಲ್ಲೇ ಹತ್ಕೊಂಡು ಬಂದ್ವಿ ನಾವು. ಇವಾಗ ನವಲಗುಂದಕ್ಕೆ ಬಂದ್ವಿ ನೋಡ್ರಿ. ಅಲ್ಲಿಂದ ನಮ್ಮ ಮನೆಯವ್ರ ಬೈಕ್ ಮೇಲೆ ಕಾಮಣ್ಣನ ದರ್ಶನ ಮಾಡ್ಕೊಳಕ್ಕಂತ ಹೇಳಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಬಸ್ ಸ್ಟ್ಯಾಂಡಿಂದ ದೂರ ಐತಿ ಗುಡಿ. ಅದು ರಾಮಲಿಂಗ ಕಾಮಣ್ಣನ ಗುಡಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಐತಿ. ಹಾಗಾಗಿ ಬೈಕ್ ಮೇಲೇ ಹೋಗ್ತಾ ಇದ್ದೀವಿ. ಬಿಸಿಲು ಒಂದು ಜಾಸ್ತಿ ಇತ್ತು, ಹಾಗಾಗಿ ಇವಾಗ ನೋಡ್ರಿ ನಾವು ಕಾಮಣ್ಣನ ದರ್ಶನಕ್ಕೆ ಹೇಳಿ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಗುಡಿ ಇನ್ನೂ ಒಂದು ಸ್ವಲ್ಪ ದೂರ ಐತಿ. ಅಲ್ಲೇ ಬೈಕ್ನ ಪಾರ್ಕ್ ಮಾಡಿಸಿದ್ರು, ಯಾಕಂದ್ರೆ ಒಳಗಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ. ಜನಗಳು ಭಾಳ ಇದ್ದಾರೆ, ಪಾರ್ಕಿಂಗ್ ಇಲ್ಲ ಅಲ್ಲಿ ಅಂತ ಹೇಳಿ ಅಲ್ಲೇ ಗಾಡಿನ ನಿಂದ್ರಿಸಿದ್ರು. ಹಾಗಾಗಿ ನಾವು ಅಲ್ಲಿ ಪಾರ್ಕ್ ಮಾಡಿ ಇವಾಗ ನಾವು ಕಾಮಣ್ಣನ ದರ್ಶನಕ್ಕೆ ಅಂತೇಳಿ ಹೊಂಟೇವೆ ನೋಡ್ರಿ. ಇಲ್ಲೇನು ಜನ ಹೋಗ್ತಾ ಇದ್ದಾರಲ್ವ, ಎಲ್ಲರೂ ಕಾಮಣ್ಣನ ದರ್ಶನಕ್ಕಂತ ಹೇಳಿ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. 5 ದಿನಗಳ ಕಾಲ ನವಲಗುಂದಾಗ ಕಾಮಣ್ಣನ ಜಾತ್ರೆ ಅಂತಲೇ ಹೇಳ್ಬೋದು. ಜಾತ್ರೆ ವಾತಾವರಣನ ಇರುತ್ತೆ. ಮತ್ತು ಅಷ್ಟು ಗದ್ದಲ ಇದ್ರೂ ಕಾಮಣ್ಣನ ದರ್ಶನ ಅಷ್ಟು ಚೆನ್ನಾಗಿ ಆಗುತ್ತೆ. ಅಷ್ಟು ಚೆಂದ ಮೇಂಟೈನ್ ಎಲ್ಲನೂ ಮಾಡ್ಯಾರ, ಹಂಗೇನು ಇದಾಗಂಗಿಲ್ಲ. ಇವಾಗ ನೋಡ್ರಿ ನಾವು ಕಾಯಿ ಕರ್ಪೂರ ಹೂವು ಎಲ್ಲ ತೊಗೊಂಡು ಅಲ್ಲಿ ಕೌಂಟರ್ ಇರುತ್ತೆ. ನಾವು ಏನು ಅಂದ್ಕೊಂಡಿರ್ತೀವಿ ಮನಸ್ಸೊಳಗೆ ಅಂತ ಹೇಳಿ ಅಲ್ಲಿ ಕೌಂಟರ್ ಒಳಗೆ ನಮಗೆ ತೊಟ್ಲು ಬೇಕು ಅಂದರೆ ತೊಟ್ಲು, ಮತ್ತು ಮದುವೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮದುವೆ ಆಗಲಿಲ್ಲ ಅಂತ ಅಂದ್ರೆ ಬಾಸಿಂಗ, ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಂತ ಹೇಳಿ ಹಸ್ತ, ಮತ್ತು ಮನೆ ಏನಾದರೂ ಕಟ್ಕೋಬೇಕು ಅಂತ ಆಸೆ ಇರುತ್ತಲ್ವ, ಅವರು ಛತ್ರಿ ಅದೆಲ್ಲನೂ ಕೊಡ್ತಾರೆ. ಅಲ್ಲೇ ಕೌಂಟರ್ನಾಗ 101 ರೂಪಾಯಿ ಕೊಟ್ಟರೆ ನಾವು ಇನ್ನೂ ಒಂದು ಹೊಸ ತೊಟ್ಲು ತೊಗೊಂಡು ಕಾಮಣ್ಣಗ ಮುಟ್ಟಿಸಿದ್ವಿ. ಮತ್ತು ನಮ್ಮ ಪಾಪಿನೂ ದರ್ಶನ ಮಾಡಿಸ್ಕೊಂಡು ಬಂದ್ವಿ ನಾವು. ಹೋದ ವರ್ಷ ಈ ದಿನದೊಳಗೆ ಹೋಗಿ ತೊಟ್ಲು ತೊಗೊಂಡು ಹರಕೆ ಕಟ್ಕೊಂಡು ಬಂದಿದ್ದೆ. ಕಾಮಣ್ಣ ನನ್ನ ವಿಷಯದಲ್ಲಿ ನನ್ನ ಆಸೆನ ಈಡೇರ್ಸ್ಯಾನಂತನೇ ಹೇಳ್ಬೋದು. ನಮ್ಮ ಪಾಪುನೂ ದರ್ಶನ ಚೆನ್ನಾಗಾಯ್ತು. ಅಷ್ಟು ಗದ್ದಲ ಇದ್ರೂ ನಮ್ಮ ಪಾಪುನ ಆಶೀರ್ವಾದ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ಅನ್ನ ಪ್ರಸಾದನೂ ಇರುತ್ತೆ. ನಾವು ಹೋದಾಗ ಅನ್ನ ಸಾರು, ಬದನೇಕಾಯಿ ಪಲ್ಯ, ಮತ್ತು ಗೋಧಿ ಹುಗ್ಗಿ ಮಾಡಿದ್ರು. ನಾವು ಪ್ರಸಾದ ಎಲ್ಲ ಮಾಡ್ಕೊಂಬಂದ್ವಿ. ಮತ್ತು ಬೇಡಿದ ವರಗಳನ್ನು ನೀಡುವಂಥ ಕಾಮಣ್ಣ ಬೇರೆ ಬೇರೆ ಕಾಮಣ್ಣನ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಕನ್ನಡ ಶಾಲೆ ಇದೆ, ಅಲ್ಲೇ ಅನ್ನಪ್ರಸಾದದ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಅನ್ನಪ್ರಸಾದಕ್ಕೆ ದಾರಿ ಅಲ್ಲೇ ಐತೆ ನೋಡ್ರಿ, ಮತ್ತು ಅನ್ನಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಹೇಳ್ತಾರೆ. ಯಾರನ್ನ ಕೇಳಿದ್ರು ಹೇಳ್ತಾರೆ. ಕಾಮಣ್ಣನ ದರ್ಶನ ಆದಮೇಲೆ ಖಂಡಿತವಾಗ್ಲೂ ಅನ್ನಪ್ರಸಾದನ ಮಾಡ್ಕೊಂಡು ಬನ್ನಿರಿ ಅಂತ ಹೇಳ್ತೀನಿ. ಮತ್ತು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್, ನಮಸ್ತೆ.